ಹೇ ಗೈಸ್, ಇವತ್ತು ನಾನು ಬಂದಿದ್ದೀನಿ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಪ್ಲೇಸಸ್ ಆದಂತಹ ಮೈಸೂರು ಝೂಗೆ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಇಸಂಟ್ ಜಸ್ಟ್ ಅ ಝೂ ಬಟ್ ಅ ಮಿನಿ ವರ್ಲ್ಡ್ ಟೂರ್ ಆಫ್ ವೈಲ್ಡ್ ಲೈಫ್ ಇನ್ ಇಟ್ ಸೆಲ್ಫ್. ಫ್ರಮ್ ಮೆಜೆಸ್ಟಿಕ್ ಲಯನ್ಸ್, ಪ್ಲೇಫುಲ್ orangutan, colorful birds to gained elephants and cute giraffes, every corner has a magic in itself. So, if you are planning for a Mysore trip and thinking if zoo is worth, you will find an answer here. Come along with me, let's explore Mysore Zoo together. Let the adventure begin. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಮೈಸೂರಿಂದ. ಎಸ್, ನಾನು ಇವತ್ತಿದ್ದೀನಿ ಮೈಸೂರು ಝೂ. ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಕ್ವಿಕ್ ಎಸ್ಕೇಪ್ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರ್. ಸೋಲೋ ಬಂದಿರೋ ಅಂಥದ್ದು. ಸೊ ಒಂದೇ ತಗೊಂಡಿದ್ದೀನಿ, 120 rupees ಚಾರ್ಜ್ ಮಾಡಿದ್ದಾರೆ. ನಾನು ಬಂದಿದ್ದೀನಿ ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ಸ್ಗೆ, ಮೈಸೂರು ಝೂ. ನೀವಿಲ್ಲಿ ನೋಡ್ಬೋದು, ಮ್ಯಾಪ್ ಇಲ್ಲಿ ಹಾಕಿದ್ದಾರೆ. ಸೊ ನಾನು ಈಗ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇವಾಗ ಹೀಗೋಗಿ ಫುಲ್ಲು ಹಾಗೆಲ್ಲ ಸುತ್ಕೊಂಡ್ ಕಡೆಗೆ ಮತ್ತೆ ಇಲ್ಲಿ ಬರ್ಬೇಕಾಗಿರತ್ತೆ. ಸುಮಾರು 130 ಎಕರ್ಸ್ ಲ್ಯಾಂಡ್ ಅಲ್ಲಿ ಇದನ್ನ ಬಿಲ್ಟ್ ಮಾಡಿರೋ ಅಂಥದ್ದು. ಹಾಗೆ ಅರೌಂಡ್ 137 ಸ್ಪೀಶೀಸ್ ನಾವು ನೋಡೋಕೆ ಸಿಗುತ್ತೆ. ಹಾಗೆ ನಮಗೆ ಅರೌಂಡ್ 1300 ಅನಿಮಲ್ಸ್ ಅಂಡ್ ಬರ್ಡ್ಸ್, ವೆರೈಟೀಸ್ ಆಫ್ ಇಟ್ ನೋಡ್ಬೋದು ಕೂಡ ಸಿಗುತ್ತೆ. ಪ್ರತಿ ಒಂದೂ ಈ ವಿಡಿಯೋಲಿ ನಾವು ನೋಡ್ತಾ ಹೋಗೋಣ. ಹಾಗೆ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಫ್ರಮ್ ಮೈಸೂರು. ನೀವೇನಾದ್ರು ಮೊದಲನೇ ಸಲ ಈ ಚಾನಲ್ನ ನೋಡ್ತಾ ಇದ್ರೆ, ನಾನು ನತಾಶಾ. ಸೊ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸ್ಟಾರ್ಟಿಂಗಲ್ಲೇ ಬರ್ಡ್ಸ್ ಇದ್ದಾವೆ. ಆ ಬರ್ಡ್ಸ್ ಎಲ್ಲ ಕೂಗೋದೇ ಒಂದು ಚಂದ ನೋಡ್ಬೋದು. ರೋಸಿ ಫೇಸ್ ಲವ್ ಬರ್ಡ್ ಅಂತ ಇದು. ಈಗ ಇಲ್ಲಿ ಇದನ್ನ ಬಡ್ಜೀಸ್ ಅಂತ ಕರಿತೀವಿ. ಸಾಕಷ್ಟು ಜನ ಮನೆಗಳಲ್ಲಿ, ಅವರವರ ಮನೆಗಳಲ್ಲಿ ಇದನ್ನ ಪೆಟ್ಟಾಗಿ ಕೂಡ ಇಟ್ಕೊಂಡಿರೋ ಅಂಥದ್ದು ನಾವು ನೋಡ್ಬೋದು. ದೇ ಆರ್ ರಿಯಲಿ ಕ್ಯೂಟ್ನೆಸ್ ಓವರ್ಲೋಡೆಡ್ ಅಂತಾನೆ ಹೇಳ್ಬೋದು ಗೈಸ್. ನೋಡಿ, ಅದು ಕೂಗೋದನ್ನ ಕೇಳೋದೇ ಎಷ್ಟು ಚಂದ. ಬಟ್ ಹವೆವರ್ ಗೈಸ್, ನಾನು ಐ ಆಮ್ ಫೀಲಿಂಗ್ ಲೈಕ್ ನಾನು ರಾಂಗ್ ಟೈಮಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ. ಯಾಕಂದ್ರೆ ಟೂ ಮೆನಿ ಪೀಪಲ್, ಲೈಕ್ ತುಂಬಾ ಜನ ಬಂದಿದ್ದಾರೆ. ಸಮ್ಮರ್ ವೆಕೇಶನ್ ಆಗಿರೋದ್ರಿಂದ ಲೈಕ್ ಇಟ್ಸ್ ಟೂ ಕ್ರೌಡೆಡ್. ಯಾಕಂದ್ರೆ ಆ ನೇಚರ್ನ ಫೀಲ್ ಮಾಡಬೇಕು. ಇಲ್ಲಿ ಬರೀ ಕಚ ಮಾಡ್ತಾ ಇದ್ದಾರೆ. ಅಲ್ಲಿ ಪಕ್ಕ ನಿಂತ್ಕೊಂಡು ಬರ್ಡ್ಸ್ ಅದು ಕೂಗೋದನ್ನ ನಾವು ಫೀಲ್ ಮಾಡಬೇಕು, ಕೇಳಿಸ್ಕೋಬೇಕು ಅಂದ್ರೆ ಬರೀ ಅವರೇ ಮಾತಾಡ್ತಾ ಇರ್ತಾರೆ. ಸೊ ದಟ್ಸ್ ವೈ ಐ ವುಡ್ ಹೈಲಿ ರೆಕಮೆಂಡ್ ಲೈಕ್ ವೀಕ್ ಡೇಸ್ ಅಲ್ಲಿ ಬನ್ನಿ. ಸೊ ರಜದಲ್ಲಿ ಬಂದ್ಬಿಟ್ರೆ ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಇಲ್ಲಿ ನೀವು ನೋಡ್ಬೋದು, ಸಾರಸ್ ಕ್ರೇನ್ ಅಂತ ಹಾಕಿದ್ದಾರೆ. ಜಸ್ಟ್ ಲುಕ್ ಅಟ್ ಇಟ್ ಗೈಸ್. A color shades, just look at the shades, the black inside, dark gray also inside, and horgade nodavaga light gray and white. Just look at the combo of it. ಸೊ ಗೈಸ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಈ ವಿಡಿಯೋಲಿ ನಾನೇನಾದ್ರು ಸ್ವಲ್ಪ ವಾಯ್ಸ್ ಓವರ್ ಮಾಡೋದಾದ್ರೆ ಅಥವಾ ಜಸ್ಟ್ ಅನಿಮಲ್ಸ್ ನ ತೋರ್ಸೋವಾಗ ಅಥವಾ ಬರ್ಡ್ಸ್ ನ ತೋರ್ಸೋವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ನ ಹಾಕೋದಾದ್ರೆ ಐ ಥಾಟ್ ನ್ಯಾಚುರಲ್ ಆಗಿ ಇಡೋಣ ಅನ್ಕೊಂಡೆ. ಬಟ್ ಅಕ್ಕಪಕ್ಕ ಜನ ಕಚ ಅಂತ ಮಾತಾಡೋದು ಇಸ್ ಲೈಕ್ ಐ ಜನರಲಿ ಐ ಜಸ್ಟ್ ಡೋಂಟ್ ಲೈಕ್ ಇಟ್. ಯಾಕಂದ್ರೆ ಒಂದು ನೇಚರ್ ನ ಎಂಜಾಯ್ ಮಾಡ್ಬೇಕು. ಈ ತರ ಹೊರಗಡೆ ಬಂದಾಗ ದಿಸ್ ಇಸ್ ಒನ್ ಪ್ರಾಬ್ಲಮ್. ನಾನು ನಿಜಾಗ್ಲೂ ನನ್ಗೆ ತುಂಬಾ ಹಾಲಿಡೇಸ್ ಟೈಮಲ್ಲಿ ಕ್ರೌಡೆಡ್ ಆಗ್ಬಿಟ್ರೆ ಆ ನೇಚರ್ ಏನಿದೆ ಅದನ್ನ ಫೀಲ್ ಮಾಡಕ್ಕೆ ಆಗಲ್ಲ. ಲೈಕ್ ಅವ್ರು ಮಾತಾಡೋದೇ ಕೇಳಿಸ್ತಾ ಇರುತ್ತೆ ವಟ ಅಂತ. ದಟ್ ಈಸ್ ದ ಪ್ರಾಬ್ಲಮ್. ಇಲ್ಲಿ ಸಲ್ಫರ್ ಕ್ರೆಸ್ಟೆಡ್ ಕೊಕ್ಯಾಟೋ ಅಂತ ಇದೆ. ದೇ ಆರ್ ರಿಯಲಿ ಕ್ಯೂಟ್. ಬಟ್ ಅದ್ರದ್ದು ನಾಯ್ಸ್ ಮಾಡೋವಾಗ ಆ ನಾಯ್ಸ್ ನ ಕೇಳೋದಕ್ಕೂ ಅದು ನೋಡಕ್ಕೆ ಇರೋದು ಹೇಗೆ ಅಪಿಯರೆನ್ಸ್ಗೂ ಸಂಬಂಧನೇ ಇಲ್ಲ. ಆ ತರ ಒರಟು ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಅದು ಕೂಗುತ್ತೆ. ಹಾಗೆ ಇಲ್ಲಿ ರೈನ್ಬೋ ಲಾರಿಕೀಟ್ ಅಂತ ಇದೆ.
ಸಕ್ಕತ್ತಾಗಿದೆ. ಬಟ್ ಓನ್ಲಿ ಥಿಂಗ್ ಈಸ್ ಲೈಕ್ ಆದಷ್ಟು ನಾನು ನೀವ್ಯಾರಾದ್ರೂ ಈ ವಿಡಿಯೋ ನೋಡಿದ್ಮೇಲೆ ಬರೋರು ಇದ್ರೆ ಮೈ ಓನ್ಲಿ ರಿಕ್ವೆಸ್ಟ್, ಸಿನ್ಸಿಯರ್ ರಿಕ್ವೆಸ್ಟ್ ಇಸ್ ದಟ್ ಇದು ಬಂದಾಗ ಆದಷ್ಟು ನಿಶಬ್ದವಾಗಿರಿ, ಸೈಲೆಂಟ್ ಆಗಿರಿ, ಸೈಲೆಂಟ್ ಆಗಿ ಬರ್ಡ್ಸ್ನ, ಅನಿಮಲ್ಸ್ನ ನೋಡಿ. ಈ ತಂತಿಗಳಿರೋದ್ರಿಂದ ನೀಟಾಗಿ ಕಾಣ್ತಿಲ್ಲ ಅದು. ಐ ಟ್ರೈ ಟು ಫೋಕಸ್ ಆಸ್ ಮಚ್ ಆಸ್ ಪಾಸಿಬಲ್. ಒಂದನ್ನೇ ಇಟ್ಟಿದ್ದಾರೆ ಇಲ್ಲಿ. ಸೊ ಗೈಸ್, ಈಗ ನೀವು ಇಲ್ಲಿ ನೋಡ್ಬೋದು ಬ್ಲೂ ಗೋಲ್ಡ್ ಮಕ್ಕಾವ್ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲ್ಗಡೆ ಕೂತಿದೆ ನೋಡಿ. ಬಟ್ ಮೇಲ್ಗಡೆ ಅದು ಟಾಪ್ ಅವರು ಗ್ರೀನ್ ಕಲರ್ ಅಲ್ಲಿ ಕವರ್ ಮಾಡಿರೋದಕ್ಕೂ ಬರ್ಡ್ ಬ್ಲೂ ಕಲರ್ ಇರೋದಕ್ಕೂ ಎರಡು ಒಂದೇ ತರ ಕಾಣ್ತಿರೋದ್ರಿಂದ ಅದು ಫೋಕಸ್ ಸಿಗ್ತಿಲ್ಲ. ಮುಂದೆ ನೋಡೋಣ ಇನ್ನ ಯಾವ್ಯಾವ ತರ ಇದೆ ಅಂತ ಹೇಳಿ. ಸೊ ಈಗಿಲ್ಲಿ ನಾವು ನೋಡ್ಬೋದು ಸ್ಕಾರ್ಲೆಟ್ ಮಕ್ಕಾವ್ ಅಂತ. ಅದು ನಾನು ಜಸ್ಟ್ ಕವರ್ ಮಾಡಿ ಫೋಕಸ್ ಮಾಡಕ್ಕೆ ಮುನ್ನ ಕೂಗ್ತಿತ್ತು. ಬಟ್ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸೈಲೆಂಟೇ ಹಾಕೋಗಿದೆ. ಅಲ್ಲಿ ಬಂತು ನೋಡಿ ಒಂದು. ಲೆಟ್ ಮಿ ಶೋ ಯು. ಇಲ್ಲಿ ಬಂದಿದೆ ನೋಡಿ. Just look at the color guys. How cute. ಗೈಸ್, ಈಗ ನಾವು ನೋಡ್ಬೋದು ಸ್ಕಾರ್ಲೆಟ್ ಮಕ್ಕಾವ್ ಅಂತ ಹೇಳಿ ಎರಡು ಇಲ್ಲಿ ಇಟ್ಟಿದ್ದಾರೆ. ಎರಡು ಇಲ್ಲಿದೆ. ಸ್ಕಾರ್ಲೆಟ್ ಮಕ್ಕಾವ್ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಗೈಸ್. ಐ ಕ್ಯಾನ್ ಲಿಟ್ರಲಿ ಅದರಲ್ಲಿ ಆರೆಂಜ್, ರೆಡ್, ಯೆಲ್ಲೋ, ಬ್ಲೂ, ಗ್ರೀನ್, ಬ್ಲ್ಯಾಕ್, ವಾಟ್ ನಾಟ್. ಸೋ ಕಲರ್ಫುಲ್, ಸೋ ಕ್ಯೂಟ್, ಸೋ ಬ್ಯೂಟಿಫುಲ್. ಸಕ್ಕತ್ತಾಗಿದೆ. ಏನೋ ತಿಂತಾ ಇದೆ. ಟ್ರೈಂಗ್ ಟು ಪಿಕ್ ಸಮಥಿಂಗ್ ಅಂಡ್ ಈಟ್. ಕೆಳಗಡೆ ಬಿದ್ದೋಯ್ತು. ಮೇ ಬಿ ಕೆಳಗಡೆ ಬರತ್ತೆ ಅನ್ಸುತ್ತೆ. ಲೆಟ್ ಮಿ ಟ್ರೈ. ವೇಟ್ ಮಾಡೋಣ. ನೋಡಿ ಕೆಳಗಡೆ ಬಿತ್ತು. ಕೆಳಗಡೆ ಬರತ್ತಾ, ಬಂದ್ ಎತ್ಕೊಳತ್ತಾ, ಇಲ್ಲ ಅಲ್ಲೇ ಕೂತಿರತ್ತಾ ನೋಡೋಣ. ಇಲ್ಲ ಗೈಸ್, ಬರ್ತಿಲ್ಲ, ಅಲ್ಲೇ ಕೂತಿದೆ ಅದು. ಗೈಸ್ ನೋಡಿದ್ರಲ್ಲ ಏನ್ ಬ್ಯೂಟಿಫುಲ್ ಆಗಿದೆ. ಆ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ದಟ್ ವೈಬ್ಸ್ ಇಸ್ ಸೋ ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್. ಸೊ ಸಕ್ಕತ್ತಾಗಿತ್ತು ಗೈಸ್. ಅದು ಓಡಾಡ್ತಾ ಇದ್ರೆ ಅದು ಜನಗಳು ನಿಂತಿದ್ದನ್ನ ನೋಡಿನೇ ಬರ್ತಾ ಇತ್ತು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದ್ರೆ ನೋಡ್ತಾ ನಿಂತ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ ತರ ಓಡಾಡ್ತಾ ಇರತ್ತೆ. ಸಕ್ಕತ್ತಾಗಿತ್ತು ಮಾತ್ರ. ಸೊ ನಾನು ಆಗ್ಲೇ ನಿಮ್ಗೆ ಹೇಳ್ತಿದ್ದೆ ದಟ್ ಐ ಹ್ಯಾವ್ ಕಮ್ ಸೋಲೋ ಅಂತ. ಇಟ್ ಈಸ್ ಸೋ ಇಂಪಾರ್ಟೆಂಟ್ ಗೈಸ್. ನಿಜವಾಗ್ಲೂ ನಾನು ಹಾನೆಸ್ಟ್ಲಿ ಹೇಳ್ತೀನಿ, ಸ್ಟಾರ್ಟ್ ಟುಡೇ, ಮೇಕ್ ಸೋಲೋ ಟ್ರಿಪ್ಸ್. ಟ್ರಸ್ಟ್ ಮೈ ವರ್ಡ್ಸ್ ವೆನ್ ಐ ಸೇ ದಿಸ್. ಬಿಕಾಸ್ ನಾವು ಕಳೆದೋಗ್ಬಿಟ್ಟಿರ್ತೀವಿ ಬ್ಯುಸಿ ಲೈಫ್ ಅಲ್ಲಿ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗಿರ್ಬೋದು, ಫಾರ್ ದಟ್ ಪೀಸ್, ಫಾರ್ ದಟ್ ಮೆಂಟಲ್ ವೆಲ್ ಬೀಯಿಂಗ್, ಇಟ್ ಈಸ್ ಸೋ ಇಂಪಾರ್ಟೆಂಟ್. ಒಂದ್ ದಿನದ ಮಟ್ಟಕ್ಕಾದ್ರೂ ಪರವಾಗಿಲ್ಲ, 2 ದಿನದ ಮಟ್ಟಕ್ಕಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 1 ಡೇಗಾದ್ರೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ಸೋಲೋ ಟ್ರಾವೆಲ್ ಮಾಡಿ. ಸೊ ಸ್ಟಾರ್ಟ್ ಟುಡೇ ಅಂಡ್ ಮೇಕ್ ಸೋಲೋ ಟ್ರಿಪ್ಸ್ ಗೈಸ್.
ಗೈಸ್, ಇನ್ನೊಂದು ಫನ್ ಫ್ಯಾಕ್ಟರ್ ಏನು ಅಂತ ಹೇಳೋದಾದ್ರೆ, ಆಸ್ ಪರ್ ದ ರಿಪೋರ್ಟ್ಸ್, ಗೋರಿಲ್ಲಾ ಇರುವಂತ ಝುವಾಲಜಿಕಲ್ ಪಾರ್ಕ್ ಅಂದ್ರೆ ಅದು ನಮ್ಮ ಮೈಸೂರು ಮೃಗಾಲಯನೇ. ಸೊ ಇವಾಗ ಅಲ್ಲೇ ಹೋಗ್ತಿದ್ದೀನಿ ನಾನು ಒಳಗಡೆ ಗೋರಿಲ್ಲಾವನ್ನ ನೋಡೋಕೆ. ನೋಡೋಣ ಕಾಣುತ್ತಾ, ಹೇಗೆ ಕಾಣುತ್ತೆ, ಏನ್ ಮಾಡ್ತಿರತ್ತೆ ಅಂತ. ಸೊ ಗೈಸ್, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ ಟು ಬಿ ವಿತ್ ಇನ್ ದ ನೇಚರ್, ಅನಿಮಲ್ಸ್ ಅರೌಂಡ್, ಆ ವೈಬ್ಸ್, ಆ ಸ್ಮೆಲ್, ಆ ನೇಚರ್ ಸೌಂಡ್, ಇವೆಲ್ಲಾನು ಇಸ್ ಲೈಕ್ ಗಿವ್ಸ್ ಟೋಟಲಿ ಅ ಡಿಫ್ರೆಂಟ್ ವೈಬ್ಸ್. ಇಲ್ಲಿ ಇವಾಗ ನೀವು ನೋಡ್ಬೋದು ಝೀಬ್ರಾ ಇದಾವೆ. So guys, too good to be around. But the only thing ಏನಂತ ಅಂದ್ರೆ, ಜನ ಲೈಕ್ when people are ಹ್ಯುಮಿಲಿಯೇಟ್ ಮಾಡ್ತಾರಲ್ವಾ ಅನಿಮಲ್ಸ್ ನ, ನೋಡೋವಾಗ ಸೈಲೆಂಟ್ ಆಗಿ ನೋಡ್ದಿರಾ ಹ್ಯುಮಿಲಿಯೇಟ್ ಮಾಡೋದು, ಚೀರೋದು, ಅದನ್ನ ರೇಗ್ಸೋದು, ಇವೆಲ್ಲ ಮಾಡೋವಾಗ ಇಟ್ ರಿಯಲಿ ಹಾಂಟ್ಸ್ ಮೀ. ಐ ಟೋಟಲಿ ಡಿಸ್ಲೈಕ್ ವಾಟ್ ದೇ ಡೂ ಅರೌಂಡ್ ಅನಿಮಲ್ಸ್. ಸೊ ಅದನ್ನ ಪ್ಲೀಸ್ ಸ್ಟಾಪ್ ಮಾಡಿ. ಎಷ್ಟು ಕ್ಯೂಟ್ ಆಗಿ ಓಡೋಗ್ತಾ ಇದೆ. ಐ ಜಸ್ಟ್ ಟ್ರೈ ಟು ಕವರ್. ಒರಂಗುಟನ್ ಇದೆ, ನೋಡ್ಬೋದು ನೀವು ಗೈಸ್. ಇನ್ ಎವ್ರಿ ವಿಡಿಯೋ ಆಫ್ ಮೈನ್ ನಾನು ಇದೊಂದು ಹೇಳ್ತಾನೆ ಇರ್ತೀನಿ, ಎಲ್ಲೇ ಬಂದ್ರು ಪ್ಲೀಸ್ ಕೀಪ್ ದ ಪ್ರಿಮೈಸಸ್ ಕ್ಲೀನ್. ಕಸವನ್ನ ಬುಟ್ಟಿಯಲ್ಲಿ ಹಾಕಿ, ಪುಟ್ ದ ಗಾರ್ಬೇಜ್ ಇನ್ ದ ಡಸ್ಟ್ಬಿನ್. ಸೊ ಅಲ್ಲಲ್ಲಿ ಹಾಕಬೇಡಿ. ಇದು ನಿಮ್ಮ ಬೆಂಗಳೂರಲ್ಲ, ಮೈಸೂರು. ಇಲ್ಲಿ ತುಂಬಾ ಸ್ಟ್ರಿಕ್ಟ್, ದೇ ಆರ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ಸ್ವಲ್ಪ ಹುಷಾರಾಗಿರಿ. ಬೆಂಗಳೂರಲ್ಲಿ ಎಲ್ಲಂದ್ರಲ್ಲಿ ಹೇಗಂದ್ರೆ ಬಿಸಾಕೋ ತರ ಇಲ್ಲಿ ಮಾಡಿದ್ರೆ ದೇ ವಿಲ್ ಟೇಕ್ ಅ ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ಇಟ್. ವಾವ್, ಬ್ಯೂಟಿಫುಲ್ ಗೈಸ್, ಬ್ಯೂಟಿಫುಲ್, ಲಿಟ್ರಲಿ ಬ್ಯೂಟಿಫುಲ್. ಈಗ ಆಕ್ಚುಲಿ ಆ ಫಾರೆಸ್ಟ್ ವೈಬ್ಸ್ ನ ಫೀಲ್ ಮಾಡ್ತಿರೋಂಥದ್ದು ಅಮೇಝಿಂಗ್. ಜಿಂಕೆಗಳನ್ನ ಈ ತರ ದಂಡಿಯಾಗಿ ನೋಡೋದೇ ಒಂಥರ ಖುಷಿ ಅಲ್ಲ. ಅದ್ರಲ್ಲೂ ಝುವಾಲಜಿಕಲ್ ಪಾರ್ಕ್ ಅಥವಾ ಝುವಾಲಜಿಕಲ್ ಗಾರ್ಡನ್ಸ್ ಅಲ್ಲಿ ನೋಡೋದು ಇಸ್ ರಿಯಲಿ ಬ್ಯೂಟಿಫುಲ್. ಆಲ್ದೋ ಅದನ್ನ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲಿ ನೋಡೋದು ಇಸ್ ಅ ನೆಕ್ಸ್ಟ್ ಲೆವೆಲ್. ಅದು ಇನ್ನ ಡಿಫ್ರೆಂಟ್ ವೈಬ್ಸ್ ನ ಕೊಡತ್ತೆ. ಬಟ್ ಫಾರ್ ನವ್ ಐ ಆಮ್ ಟೋಟಲಿ ಎಂಜಾಯಿಂಗ್ ಎವ್ರಿ ಬಿಟ್ ಆಫ್ ಇಟ್. ಸಕ್ಕದಾಗಿದೆ. ಟೂ ಗುಡ್ ಗೈಸ್, ಟೂ ಗುಡ್. ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಅಲ್ಲೂ ಒಂದಷ್ಟಿದಾವೆ ಆ ಕಡೆ.
ಗೈಸ್ ಫೈನಲಿ ಇವಾಗ ನಾನು ಇಲ್ಲಿದ್ದೀನಿ ಸಾಂಬಾರ್ ಡೀರ್ಸ್ ಅಂದ್ರೆ ಕಡವೆಗಳು ನೀವು ನೋಡ್ಬೋದು. ರೆಪ್ಟೈಲ್ ಸೆಕ್ಷನ್ಗೆ ಬಂದಿದ್ದೀನಿ. ಫುಲ್ ಕ್ಯೂ ಇದೆ, ನೋಡೋಣ ಬನ್ನಿ ಏನಿದೆ ಹೇಗೆ ಅಂತ.